ಲೋ ಅದು ನನ್ನ ಅಳಿಯನ್ ಕಾರ್ ಅಲ್ವೋ ಬಾಡಿಗೆ ಅದು. ರೀ ಬಟ್ಟೆ ಬೇರೆ ಯಾವುದಾದ್ರೂ ಇದೆಯೇನ್ರಿ ಒಗೆಯೋದು? ಲೋ ಹಂಗೆ ಬರ್ತಾ ಗಿರೀಶನ್ನು ಎತ್ತಕೊಂಬ. ಅರ್ಧದಲ್ಲೇ ಎದ್ದು 1 ಗಂಟೆಗೆ ಹೋಗ್ಬೇಕು 2 ಗಂಟೆಗೆ ಹೋಗ್ಬೇಕು ಅನ್ನೋರ್ನೆಲ್ಲ ಕರ್ಕೊಂಬರ್ಬೇಡ. ಇರಿಟೇಷನ್ ಜನಗಳು. ಯೋ ನಿನ್ನೆ ಕೇಳ್ತಾ ಇರೋದು. ಇರು ರವಿ, ಆಮೇಲೆ ಮಾಡ್ತೀನಿ. ಏನೇನು ಇದು? ಯಾವುದಾದ್ರೂ ಬಟ್ಟೆ ಇದೆಯೇನ್ರಿ? ಇದೇನಿದು ಮರ್ಯಾದೆ ಹಿಂಗೆ ಇಳಿಸಿ ಹಿಂಗೆ ಎತ್ತದಂಗಿತ್ತು. ನನಗೊಂದು ರಾಶಿ ಬಟ್ಟೆ ಒಗೆಯೋದಿದೆ, ಮಾತಾಡ್ತಾ ನಿಲ್ಲೋಕೆ ಸಮಯ ಇಲ್ಲ. ಯಾವುದಾದ್ರೂ ಬಟ್ಟೆ ಇದ್ರೆ ಕೊಡಿ. ಇರು ಈ ಶರ್ಟಲ್ಲಿ ಒಂದು 100 ರೂಪಾಯಿ ಇಟ್ಟಿದ್ದೆ, ಎಲ್ಲೋಯ್ತು? ಇದರಲ್ಲಿಲ್ಲ. ಇದಲ್ಲ ಅನ್ಸುತ್ತೆ, ಇದು. ರೀ ಕಾಸಿದ್ರೆ ಬಿಡೋರಾ ನೀವು? ಇಷ್ಟೊಂದು ರಾಶಿ ಬಟ್ಟೆ ಇದೆಯಲ್ಲ ಅಂತ ನಾನು ಯೋಚನೆ ಮಾಡ್ತಾ ಇದ್ರೆ ನೀವು ಬೇರೆ ಬಟ್ಟೆ ಇದ್ರೆ ಹೇಳಿ, ಹೋಗಿ ಮುಗಿಸ್ತೀನಿ. ಆಂಟಿ, ಸಂಜೀವ್ ಅವ್ರದ್ದು 1-2 ಬಟ್ಟೆ ಇತ್ತು. ಬಂತಲ್ಲ ಬಟ್ಟೆ, ಹೋಗಿ. ಸಂಜೀವನ್ ಬಟ್ಟೆ ಇವಳಿಗೆ ಒಗಿಯೋಕ್ಕೇನಂತೆ? ಅದನ್ನು ನಾನೇ ಮಾಡಬೇಕಾ? ದೊಡ್ಡ ಮನೆ ಮಗಳು ಅಂದ್ರೆ ಯಾವ ಕೆಲಸನೂ ಮಾಡಬಾರ್ದಲ್ವಾ? ಮಾಡ್ತೀನಿ. ಏನಾಯ್ತಾ? ರೀ ಯಾಕೋ ಸುಸ್ತು ರೀ. ಸುಸ್ತ? ಈಗಷ್ಟೇ ಚೆನ್ನಾಗಿದ್ಯಲ್ಲೇ. ರೀ ಬಿಸಿಲು ರೀ, ಸುಸ್ತು. ಬೆಳಗ್ಗೆ ಯಾವ ಬಿಸ್ಲೆ? ರೀ ಲೋ BP ಆಗಿರ್ಬೇಕು. ಅಲ್ಲೇ ನಿನಗೆ ಯಾವಾಗಲೂ ಹೈ BP ತಾನೇ ಆಗೋದು, ಲೋ ಯಾಕಾಯ್ತು? ಲೋ BP ನಾ? ಅಯ್ಯೋ ಬಿಡಮ್ಮ, ಅದು ಇದ್ದಿದ್ದೆ, ಏನು ಮಾಡೋಕ್ಕಾಗುತ್ತೆ? ಇಷ್ಟೊಂದು ರಾಶಿ ಬಟ್ಟೆಗಳು ನಾನೇ ಒಗಿಬೇಕು. ನಾನಲ್ದೆ ಇನ್ಯಾರು ಒಗಿತಾರೆ ಹೇಳು? ನಿನ್ನೇನಾದರೂ ಕೇಳೋಕ್ಕಾಗುತ್ತಮ್ಮ? ಆಂಟಿ, ನಾನೇ ಒಗಿತೀನಿ, ಪರವಾಗಿಲ್ಲ. ಅಲ್ಲಮ್ಮ, ಇಷ್ಟೊಂದು ಬಟ್ಟೆ ಇದೆ, ನಿನ್ನ ಕೈಲಾಗತ್ತಾ? ಅಲ್ಲ ಕುಮುದ, ನೀನೇ. ರೀ ಸುಮ್ಮನೆ ರೀ, ಪಾಪ ಅಮೃತನೇ ನಂಗೆ ಸಹಾಯ ಮಾಡ್ತೀನಿ ಅಂತ ಬಂದರೆ ನಿಮ್ದೇನ್ರಿ? ಅಮೃತ, ನಿನ್ನಿಂದ ಆಗುತ್ತಲ್ವಮ್ಮ? ನನಗೂ ಮದುವೆ ಆಗೋ ಹೊಸ್ತ್ರಲ್ಲಿ ಇಷ್ಟೊಂದು ಬಟ್ಟೆ ಒಗಿಯಕ್ಕೆ ಬರ್ತಿರ್ಲಿಲ್ಲ, ಆಮೇಲೆ ತಾನೇ ರೂಢಿ ಆಗೋಯ್ತು. ನನ್ನಂಗೆ ನಿನಗೂ ಆಮೇಲೆ ಚೆನ್ನಾಗಿ ರೂಢಿ ಆಗುತ್ತೆ ಬಿಡು. ರೀ ನೀವು ಹೋಗ್ರಿ. ಅಲ್ಲ, ಇಷ್ಟೊಂದು ಬಟ್ಟೆ ಇದೆಯಾ? ರೀ ನೀವು ಹೋಗ್ರಿ ಸುಮ್ಮನೆ. ಅಮೃತ ತಗೊಂಬ, ಇದನ್ನ ಕಲ್ ಮೇಲೆ ಹಾಕು, ನೀರಲ್ಲಿ ಚೆನ್ನಾಗಿ ಒದ್ದೆ ಮಾಡು, ಆಮೇಲೆ ಸೋಪ್ ಹಚ್ಚಿ ಬ್ರಷಲ್ಲಿ ಚೆನ್ನಾಗಿ ತಿಕ್ಕು.